POKಯ ಡೆವಲಪ್ಮೆಂಟ್ಗಳ ಬಗ್ಗೆ ನಾವು ಮೊದಲ ದಿನದಿಂದಲೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಬರ್ತಾ ಇದ್ದೀವಿ. ಅಲ್ಲಿಯ ಆರ್ಥಿಕ ಅಧ್ವಾನ, ಅಲ್ಲಿಯ ಸಂಪನ್ಮೂಲಗಳನ್ನು ಬಳಸಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಪಾಕಿಸ್ತಾನ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂಪನ್ಮೂಲ, ಅದಾದ ನಂತರ ಅಲ್ಲಿ ಸಿಗ್ಬಹುದಾದಂಥ ಆಹಾರ, ಅವರಿಗೆ ಸಿಗ್ಬಹುದಾದಂಥ ಸಬ್ಸಿಡಿ ಯಾವುದೂ ಕೂಡ ಸಿಗ್ತಾ ಇಲ್ಲ, ರಾಜಕೀಯ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಪೊಲಿಟಿಕಲ್ ಪಾರ್ಟಿ, ಸಾರ್ವಜನಿಕರು, ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಹೋರಾಟ ಶುರುವಾದ ಮೊದಲ ದಿನದಿಂದಲೂ ಕೂಡ ಈ ಬಾರಿ ವ್ಯಾಪಕವಾಗಿ ಕೇಳಿಬಂದಂತಹ ಮಾತು ಅಂತ ಹೇಳಿದರೆ, ನಮ್ಮನ್ನು ಭಾರತಕ್ಕೆ ಸೇರಿಸಿ, ನಾವು ಭಾರತಕ್ಕೆ ಸೇರ್ಪಡೆ ಆಗ್ತೀವಿ, ಗಡಿಗಳನ್ನೆಲ್ಲ ಮುಕ್ತ ಮಾಡಿಬಿಡಿ, ನಾವೆಲ್ಲ ಭಾರತಕ್ಕೆ ಹೋಗ್ತೀವಿ, ಮಾತುಕತೆ ನಡೆಸ್ತೀವಿ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ POK ಸುಲಭವಾಗಿ ಭಾರತಕ್ಕೆ ಸೇರ್ಪಡೆ ಆಗುತ್ತಾ? POKಯನ್ನು ಸೇರ್ಪಡೆಗೊಳಿಸುವಂತಹ ದೃಷ್ಟಿಯಲ್ಲಿ ಭಾರತದ ನಿಲುವಿದೆ ಏನಿದೆ? POK ಭಾರತಕ್ಕೆ ಸೇರ್ಪಡೆ ಆಗೋದರಲ್ಲಿ ಪಾಕಿಸ್ತಾನಕ್ಕಿಂತ ಚೀನಾದ ಎಡವಟ್ಟೆ ದೊಡ್ಡ ಮಟ್ಟದಲ್ಲಿದೆಯಾ? ಅಂತಹ ಎಡವಟ್ಟು ಚೀನಾ ಏನು ಮಾಡಬಹುದು? ಈಗ ಸದ್ಯದ POKಯ ಪರಿಸ್ಥಿತಿ ಏನಿದೆ, ಏನು ಎತ್ತ, ಎಲ್ಲವನ್ನು ಕೂಡ ಇವತ್ತಿನ 4ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. POKಯಲ್ಲಿ ದಂಗೆ, ಭಾರತದತ್ತ ಜನರ ಒಲವು. ಬದುಕುವ ಹಕ್ಕಿಗಾಗೆಲ್ಲ ಬಂಡಾಯ ಎದ್ರು, ಆರ್ಥಿಕ ಕಾರಣ, ರಾಜಕೀಯ ಕಾರಣ, ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಯಿತು. ಲಕ್ಷಾಂತರ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪ್ರಹಾರ ಆಯಿತು. ಅಮಾಯಕರ ಮೇಲೆ ಪಾಕ್ ಸೇನೆ ಗುಂಡಿನ ಸುರಿಮಳೆ ಆಯಿತು. ಪ್ರತಿಭಟನೆ ಮಾಡ್ತಾ ಇದ್ದವರು ಅವರ ಮೇಲೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಜಂಟಿ ಅವಾಮಿ ಆಕ್ಷನ್ ಕಮಿಟಿ JAAC ಇವರ ನೇತೃತ್ವದಲ್ಲಿ ಮುಜಾಫರ್ಬಾದ್, ರಾವಲ್ಕೋಟ್, ಮೀರ್ಪುರ್ ಇಲ್ಲೆಲ್ಲವೂ ಕೂಡ ಪ್ರತಿಭಟನೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಜನ ದಂಗೆ ಇದ್ದಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಆರ್ಥಿಕ ಶೋಷಣೆ ಆಗ್ತಿದೆ, ಸಂಪನ್ಮೂಲಗಳನ್ನು ಲೂಟಿ ಮಾಡ್ತಿದ್ದಾರೆ, ಮಿಲಿಟರಿ ದೌರ್ಜನ್ಯ ಮಾಡ್ತಿದ್ದಾರೆ. ಕೇವಲ ಅವರ ಪಾಕಿಸ್ತಾನದ ಸಂವಿಧಾನದಲ್ಲಿ POKಗೆ ಮಾನ್ಯತೆ ಇಲ್ಲ, ಪ್ರತ್ಯೇಕ ಪ್ರಧಾನಿ ಅಂತ ಹೇಳ್ತಾರೆ, ಪ್ರತ್ಯೇಕ ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ಪ್ರತ್ಯೇಕ ಸಂವಿಧಾನ ಅಂತ ಹೇಳ್ತಾರೆ. ಆದರೂ ಕೂಡ ತಮ್ಮ ಅಧಿಕೃತ ಸೇನೆಯನ್ನು ತೆಗೆದುಕೊಂಡು ಬಂದು ನಮ್ಮ ಮೇಲೆಲ್ಲ ದಬ್ಬಾಳಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಅಲ್ಲಿಯ ಜನ ಇದೀಗ ಆಕ್ರೋಶವನ್ನು ಹೊರ ಆಗ್ತಾ ಇದ್ದಾರೆ. ಭಾರತದತ್ತ ನಾವೆಲ್ಲ ಮುಖ ಮಾಡ್ತೀವಿ, ಗಡಿಗಳನ್ನೆಲ್ಲ ಮುಕ್ತಗೊಳಿಸಿ ನಾವು ಭಾರತಕ್ಕೆ ಹೋಗ್ತೀವಿ ಅಂತ ಒಂದು ದೊಡ್ಡ ಮಟ್ಟದ ಘೋಷಣೆಯಲ್ಲಿ ಏನೋ ಕೂಗಿ ಬರ್ತಾ ಇದೆ ಅಂತೆ. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತ. ಅಂದರೆ ಇದು 1857ರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಯ್ತಲ್ಲ, ಆ ಸ್ವತಂತ್ರ ಸಂಗ್ರಾಮದಲ್ಲಿ ಈ ಘೋಷಣೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ದೊಡ್ಡ ಮಟ್ಟದಲ್ಲಿ ಬಳಕೆ ಮಾಡ್ಕೊಂಡಿದ್ದರು. ಯಾವುದು? ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ತಲೆಯನ್ನು ದೇಶಕ್ಕಾಗಿ ಅರ್ಪಿಸುವ ಮತ್ತು ಬಲಿದಾನ ಕೊಡುವಂಥ ಆಸೆ ನಮ್ಮ ಹೃದಯದಲ್ಲಿದೆ ಅಂತ. ಅಂದರೆ ಇದರ ಅರ್ಥ ಭಾರತಕ್ಕಾಗಿ ನಾವು ಹೋಗೋದಕ್ಕೆ ಮಿಡಿತಾ ಇದ್ದೀವಿ, ನಾವು ಹೋರಾಟ ಮಾಡ್ತೀವಿ ಅಂತ POKಯ ಜನ ಇದೀಗ ಮಾತಾಡ್ತಾ ಇದ್ದಾರೆ ಅಂತ POKಯಿಂದ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು, ರಕ್ತಪಾತವಿಲ್ಲದೆ ವಿಲೀನ ಸಾಧ್ಯನಾ? ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅನೇಕ ಸಂದರ್ಶನಗಳು, ಅನೇಕ ಈ ಆರ್ಮಿಯ ಕಾರ್ಯಕ್ರಮಗಳು ಅಲ್ಲೆಲ್ಲ ಮಾತನಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. POK ರಕ್ತಪಾತವಿಲ್ಲದೆ ಭಾರತದೊಂದಿಗೆ ವಿಲೀನ ಆಗುತ್ತೆ ಅಂತ ಯಾರು ಹೇಳಿದ್ರು? ರಾಜನಾಥ್ ಸಿಂಗ್ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಸಂವಿಧಾನದ ಪ್ರಕಾರ ಇಡೀ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗುತ್ತೆ ಅಂತೆಲ್ಲ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದರು. POK ಜನ ತಾವಾಗೇ ಭಾರತದ ಗಡಿಗಳಿಗೆ ಬರೋದಕ್ಕೆ ಬಯಸುವಂಥ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ನಾವು ಅನೇಕ ಬಾರಿ ಹೇಳಿದ್ದೀವಿ, ಜಮ್ಮು ಕಾಶ್ಮೀರ ಪುನರ್ರಚನೆ ಕಾಯ್ದೆ ಇಡೀ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ವಿಧಾನಸಭಾ ಕ್ಷೇತ್ರಗಳನ್ನು 114ಕ್ಕೆ ಏರಿಕೆ ಮಾಡಲಾಗಿದೆ. ಅದರಲ್ಲಿ ಇದೀಗ ಕೇವಲ ಕಾರ್ಯನಿರ್ವಹಿಸೋದು 90 ಮಾತ್ರ. ಅಂದರೆ ಜಮ್ಮು ಪ್ರಾಂತ್ಯದಲ್ಲಿ 43 ಇದೆ, ಕಾಶ್ಮೀರ ಕಣಿವೆಯಲ್ಲಿ 47 ಇದೆ. POK ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂದರೆ ನಮ್ಮದೇ ಭೂಮಿಯನ್ನು ಪಾಕಿಸ್ತಾನ ಆಕ್ಯುಪೈಡ್ ಮಾಡಿಕೊಂಡಿದೆ. ಅಲ್ಲಿಯ ಸ್ಥಾನಗಳಿಗಾಗಿ 24 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಅಲ್ಲಿ ಏನೇ ಬಿಲ್ ಪಾಸ್ ಮಾಡಿದ್ರು, ಏನೇ ಮಸೂದಿ ತಂದರು, ಏನೇ ಆದರೂ ಬಹುಮತ ಸಾಬೀತುಪಡಿಸೋದು ಎಲ್ಲವೂ ಕೂಡ 24 ಹೊರಗಿಟ್ಟೆ ನಡೀತಾರೆ. ಈ ಯಾವ ಕ್ಷೇತ್ರಗಳಿಗೂ ಕೂಡ ಚುನಾವಣೆ ನಡೆಯೋದಿಲ್ಲ ಮತ್ತು ಖಾಲಿ ಅಂತ ತೋರಿಸಲಾಗುತ್ತೆ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಸಾರ್ವಭೌಮತ್ವದ ಸಂಕೇತವನ್ನು ಭಾರತ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಸಂವಿಧಾನ, ಸಂಸತ್ತು POK ಮೇಲೆ ತನ್ನ ಮಾಲೀಕತ್ವ ಇದೆ, ನಮ್ಮದೇ ಕೆಲಸ ಇದೆ, ನಾವೇ ಅದರ ಮಾಲೀಕರು ಅನ್ನುವಂಥ ಸಂದೇಶವನ್ನು ಜಾಗತಿಕವಾಗಿ ವಿಶ್ವಸಂಸ್ಥೆ, ಯಾವ ದೇಶ ಪಾಕಿಸ್ತಾನದ ಪರವಾಗಿ ಮಾತನಾಡುವ ಪ್ರಯತ್ನವನ್ನು ಮಾಡ್ತಾ ಬರುತ್ತಲ್ಲ, ಅದಕ್ಕೆ ಒಂದು ಸಂದೇಶ ಕೊಡುವ ಪ್ರಯತ್ನ ಭಾಗವಾಗಿ ಈಗ 90 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆಸಿ 24 ಸ್ಥಾನಗಳನ್ನು POKಯ ಕಾರಣಕ್ಕಾಗಿ ಬಿಟ್ಟಿದ್ದಾರೆ. ಅಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್, ಮುಜಾಫರ್ಬಾದ್, ಕೊಟ್ಲಿ, ಮೀರ್ಪುರ್, ರಾವಲ್ಕೋಟ್ ಎಲ್ಲ ಪ್ರದೇಶಗಳು ಕೂಡ ಕಾನೂನುಬದ್ಧವಾಗಿ ಭಾರತಕ್ಕೆ ಸೇರುತ್ತೆ. ಈ ಪ್ರದೇಶಗಳು ಪಾಕಿಸ್ತಾನದಿಂದ ಮುಕ್ತವಾದ ನಂತರ, ಅವರು ಭಾರತಕ್ಕೆ ಸೇರ್ಪಡೆಯಾದ ನಂತರ ಆ ಕ್ಷೇತ್ರಗಳಿಂದ ಜನ ಎಲೆಕ್ಟ್ ಆಗಿ ಬರ್ತಾರೆ ಎನ್ನುವಂಥ ಆಲೋಚನೆ ಭಾಗವಾಗಿ ಇದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗಡಿ ಆಚೆಗಿನ ಭಯೋತ್ಪಾದನೆಗೆ ಈ ಬ್ರೇಕ್ ಆಗುವಂಥ ಹಣಕಾಸಿನ ಅಭಾವ ಉಂಟಾಗುತ್ತೆ.
ಯಾರಿಗೆ? ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಈ POK ನಮ್ಮ ಕಡೆಗೆ ಬಂದುಬಿಟ್ರೆ ಏನೇನು ಸಾಧ್ಯತೆಗಳಾಗುತ್ತೆ, ಭಯೋತ್ಪಾದನೆ ದಾಳಿಗಳು ಏನೇನಾಗ್ತಾ ಇತ್ತು, POK ಮುಖಾಂತರ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಭಾರತ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡೋದು ಭದ್ರತೆಯ ಕಾರಣಕ್ಕಾಗಿ ಆಗ್ತಾ ಇತ್ತು. ಅದು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಮರಳಿ ಪಡೆಯುವುದಕ್ಕೆ ಸೂಕ್ತ ಸಂದರ್ಭ, ನಿಯಂತ್ರಣವನ್ನೆಲ್ಲವನ್ನು ಕೂಡ ಇಸ್ಲಾಮಾಬಾದ್ ಕಳೆದುಕೊಳ್ಳುತ್ತೆ. ಅದನ್ನು ಭಾರತ ಅವಕಾಶವಾಗಿ ಪಡೆದುಕೊಳ್ಳುವಂಥ ಪ್ರಯತ್ನ ಭಾರತಕ್ಕೆ ಸಿಗಬಹುದು ಅಂತ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಭಾರತದ ಈ ಹಾದಿಗೆ ಚೀನಾ ಒಂದು ಅಡ್ಡಗೋಡೆಯಾಗಿ ಕೆಲಸ ಮಾಡ್ತಾ ಇರೋದು. ಹೇಗೆ ಚೀನಾ ಅಡ್ಡಗೋಡೆಯಾಗಿ ಕೆಲಸ ಮಾಡ್ತಾ ಇದೆ? POK ಭಾರತ ಸೇರೋದಕ್ಕೆ ಪಾಕಿಸ್ತಾನಕ್ಕಿಂತ ದೊಡ್ಡ ಅಡ್ಡಿಯಾಗಿ ಪಕ್ಕದ ಚೀನಾ. ಯಾಕಂದರೆ ಅವರೆಲ್ಲ ಮೈತ್ರಿ ಇದೆ, ಮಿತ್ರ ದೇಶಗಳಂತ ನಾವೆಲ್ಲ ಹೇಳ್ತೀವಿ. POK ವ್ಯಾಪ್ತಿಯ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಚೀನಾ $1 ಬಿಲಿಯನ್ ಎಲ್ಲ ಹೂಡಿಕೆ ಮಾಡಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. $1 ಬಿಲಿಯನ್ ಹೂಡಿಕೆ ಮಾಡ್ಕೊಂಡಿದ್ದಾರೆ. ಚೀನಾ ಪಾಕಿಸ್ತಾನದ ಆರ್ಥಿಕ ಕಾರಿಡಾರ್ ಎಲ್ಲ ಮಾಡ್ಕೊಂಡಿದ್ದಾರೆ, ರಸ್ತೆ ಎಲ್ಲ ಮಾಡ್ಕೊಂಡಿದ್ದಾರೆ, ಗಡಿ ಸುರಕ್ಷತೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಹಣವನ್ನೆಲ್ಲ ಹಾಕ್ತಾ ಇರೋದನ್ನು ಎಲ್ಲ ನೋಡ್ತಾ ಇದ್ದೀವಿ. ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಅಂತ ಬೆಲ್ಟ್ ಆ್ಯಂಡ್ ರೋಡ್ ಎನ್ನುವಂಥ ಯೋಜನೆಯ ಭಾಗವಾಗಿ. ಮತ್ತೊಂದು ಕಡೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಬೃಹತ್ ಹೆದ್ದಾರಿ ಮತ್ತು ರೈಲು ಮಾರ್ಗ ಏನಿದೆ, ಚೀನಾದ ಕ್ಸಿಂಜಿಯಾಂಗ್ ಪ್ರಾಂತ್ಯದಿಂದ ಹೊರಟು ಭಾರತಕ್ಕೆ ಸೇರಬೇಕಾದಂಥ POK ಮುಖಾಂತರವೇ ಪಾಕಿಸ್ತಾನದ ಗ್ವಾದರ್ ಬಂದರನ್ನು ತಲುಪುತ್ತೆ. ಇದೊಂದು ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಯಾವ ಭೂಮಿ ಭಾರತಕ್ಕೆ ಸೇರ್ಪಡೆ ಆಗಬೇಕು, ಅದೇ ಭೂಮಿಯ ಮುಖಾಂತರ ಈ ಚೀನಾ ಪಾಕಿಸ್ತಾನದ ಎಕಾನಮಿಕ್ ಕಾರಿಡಾರ್ ಏನಿದೆ ಅದೇ ಮುಖಾಂತರ ಹಾದು ಹೋಗಿದೆ ಅಂತ. POKನ ವಶಪಡಿಸಿಕೊಂಡ್ರೆ ಚೀನಾ ತನ್ನ ಪ್ರಮುಖ ಆರ್ಥಿಕ ಮತ್ತು ಮಿಲಿಟರಿ ಮಾರ್ಗವನ್ನು ಭಾರತ ನಿಯಂತ್ರಣ ಮಾಡ್ತಾ ಇದೆ ಅಂತ ಒನ್ಸ್ ಅಗೇನ್ ಅದೆಲ್ಲ ಖ್ಯಾತಿ ತೆಗಿಬಹುದು ಅಂತ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನದಲ್ಲಿ ಚೀನಾ ತನ್ನ ಮಿಲಿಟರಿ ಪಡೆಯನ್ನೆಲ್ಲ ಉಪಸ್ಥಿತಿಯಾಗಿದೆ. ಅಂದರೆ ಭದ್ರತೆ ಮತ್ತು ಮೂಲಸೌಕರ್ಯದ ಅಭಿವೃದ್ಧಿಯ ಹೆಸರಲ್ಲಿ ಪಾಕಿಸ್ತಾನದವರು ಏನು ಮಾಡಿದ್ದಾರೆ, ಚೀನಾದ ಸೈನಿಕರು ಅಲ್ಲಿ ಬಂದು ಇರೋ ಹಂಗೆಲ್ಲ ನೋಡ್ಕೊಂಡಿದ್ದಾರೆ. ನಾಳೆ ಭಾರತ ಒಂದು ವೇಳೆ POK ಮೇಲೆ ದಾಳಿ ಮಾಡಿದರೆ ಅಥವಾ POK ನಮ್ಮ ಎಲ್ಲ ವರ್ಷಕ್ಕೆ ಬಂದರೆ, ಇದು ನೋಡಿ ನಾವೆಲ್ಲ ಅಲ್ಲಿ ಇದ್ವಿ, ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಗಿದೆ ಅಂತೆಲ್ಲ ಹೇಳ್ಬೋದು. ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಒಂದು ಶಕ್ಸ್ಗಾಮ್ ಎನ್ನುವಂಥ ಒಂದು ಕಣಿವೆ ಇದೆ. 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಯಿತು, ಭಾರತ ಸೋತಿತು. ಅದಾದ ನಂತರ ಒಂದು ಬೆಳವಣಿಗೆ ಆಯಿತು. 1963ರಲ್ಲಿ ಸೀನೋ ಪಾಕಿಸ್ತಾನ ಗಡಿ ಒಪ್ಪಂದಕ್ಕೆಲ್ಲ ಸಹಿ ಆಯಿತು. ಇದಾದ ನಂತರ ಪಾಕಿಸ್ತಾನ ಏನು ಮಾಡಿಬಿಡ್ತು, ಪಾಕ್ ಅಕ್ಯುಪೈಡ್ ಕಾಶ್ಮೀರದ ಒಂದು ಪ್ರದೇಶ ಅದು ಶಕ್ಸ್ಗಾಮ್ ಎನ್ನುವಂಥ ಒಂದು ಕಣಿವೆ, ಅದನ್ನು ಚೀನಾಗೆ ಉಡುಗೊರೆಯಾಗಿ ಕೊಟ್ಟುಬಿಟ್ಟಿದೆ. ಚೀನಾಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನಾಳೆ ಒಂದು ವೇಳೆ POK ಭಾರತಕ್ಕೆ ಬಂದರೆ ಈ ಕಣಿವೆ ಏನಿದೆ ಅದು ಚೀನಾಗೆ ಅಂತ ಅದು ಖ್ಯಾತಿ ತೆಗೆಯುವಂಥ ಆಲೋಚನೆ ಇದೆ ಅಂತ. ಹೀಗಾಗಿ ಚೀನಾ ಒಂದು ದೊಡ್ಡ ಮಟ್ಟದ ಕಂದಕವಾಗಿ ಈ ವಿಚಾರದಲ್ಲಿ ನಮಗೆ ಪರಿಣಮಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ POK ವಿಲೀನದಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ, ಏನೇನು ಲಾಭ ಆಗ್ಬೋದು? ಅಫ್ಘಾನಿಸ್ತಾನದ ಜೊತೆಗೆ ನಮಗೊಂದು 106 ಕಿಲೋಮೀಟರ್ ಗಡಿ ಮಾರ್ಗ ಎಲ್ಲ ಸಿಗುತ್ತೆ. ಮಧ್ಯ ಏಷ್ಯಾ, ರಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ನಡೆಸೋದಕ್ಕೆಲ್ಲ ಸುಲಭ ಆಗುತ್ತೆ. POKಯಲ್ಲಿರುವಂಥ ಉಗ್ರ ಲಾಂಚ್ ಪ್ಯಾಡ್ಗಳ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆಲ್ಲ ನಮಗೆ ಅವಕಾಶ ಸಿಗುತ್ತೆ. ತಜಿಕಿಸ್ತಾನ, ಉಜ್ಬೇಕಿಸ್ತಾನ್, ಯುರೋಪಿಗೆ ಸರಕುಗಳನ್ನೆಲ್ಲ ಸಾಗೋದಕ್ಕೆ ಅವಕಾಶ ಸಿಗುತ್ತೆ. ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಏನಿದೆ ಅದಕ್ಕೆಲ್ಲ ಅಂತ್ಯ ಆಗುತ್ತೆ. ದ್ವಿಮುಖ ಯುದ್ಧದ ಭೀತಿ ಅಂದರೆ ಪಾಕಿಸ್ತಾನ ಮತ್ತು ಚೀನಾದ ಗಡಿಗಳು ಒಂದಕ್ಕೊಂದು ಸಂಬಂಧ ಪಡಬೇಕು ಅಂತ ಹೇಳಿದ್ರೆ ಅದು ಮಾರ್ಗ ಇದೆ, POK ಮಾರ್ಗ, ಅದು ಕೂಡ ಕಡಿತ ಆಗುತ್ತೆ. ಆ ಮುಖಾಂತರ ಅದು ಹೊಡೆತ ಆಗುತ್ತೆ. ಅದೆಲ್ಲ ನಮಗೆ ಲಾಭ ಆಗ್ಬೋದು. ಹಾಗಾದರೆ ಸವಾಲು ಏನು ಅಂತ ಹೇಳಿದ್ರೆ, POKಯಲ್ಲಿ ಶಿಥಿಲಗೊಂಡಿವೆ ರಸ್ತೆಗಳು, ಕೋಟ್ಯಾಂತರ ರೂಪಾಯಿ ಹಣ ಬೇಕು, ಆಧಾರ್ ಕಾರ್ಡ್ ಕೊಡಬೇಕು ಅವರಿಗೆ, ರೇಷನ್ ಕಾರ್ಡ್ಗಳು, ಎಲ್ಲ ಸೌಕರ್ಯಗಳನ್ನು ಕೊಡಬೇಕಾಗುತ್ತೆ. ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು. 50ರಿಂದ 60 ಲಕ್ಷ ಜನರಿಗೆ ಪೌರತ್ವವನ್ನು ಕೊಡಬೇಕು. ವಿಶ್ವಾಸಗೊಳಿಸೋದವರೆಲ್ಲ ಕಷ್ಟ ಆಗುತ್ತೆ. ದಶಕಗಳಿಂದ ಭಾರತ ವಿರೋಧಿ ಭಾವನೆ ಅವರೆಲ್ಲ ತುಂಬಿರ್ಬಿಟ್ಟಿರುತ್ತೆ. ಹೀಗಾಗಿ ಅದನ್ನು ಹೆಂಗೆ ಹೋಗಲಾಡಿಸೋದು, ರಾಜಕೀಯ ಸಮತೋಲನ, ಮತದಾನದ ಹಕ್ಕು, ಜಮ್ಮು ಕಾಶ್ಮೀರದ ಇವತ್ತಿನ ಪರಿಸ್ಥಿತಿ, ಉಗ್ರರ ಸ್ಲೀಪರ್ ಸೆಲ್ಗಳು, ಅವೆಲ್ಲ ಏನೇನಿದೆ ಅದೆಲ್ಲವನ್ನು ಕೂಡ ಹೆಂಗೆ ಕ್ಲಿಯರ್ ಮಾಡಬೇಕು ಅನ್ನೋದು ಸದ್ಯಕ್ಕಿರುವಂಥ ದೊಡ್ಡ ಮಟ್ಟದ ಸವಾಲು ಭಾರತಕ್ಕಿದೆ. ಹೀಗಾಗಿ POK ವಿಚಾರದಲ್ಲಿ ನಾವು 94ರಲ್ಲಿ ಆಲ್ರೆಡಿ ಒಂದು ಡಿಸಿಷನ್ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ.